ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂಡ್ಬಿಟ್ಟು ಹೊಸ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗು ಎಲ್ಲ ಲೆಗೋ ಪ್ರೇಮಿಗಳಿಗೆ ನಾನು ಅರ್ಪಿಸ್ತಾ ಇದ್ದೀನಿ. ಸೊ ಜಪಾನ್ ಅಲ್ಲಿ ಇರುವಂತಹ ಒಂದೇ ಒಂದು ಲೆಗೋ ಲ್ಯಾಂಡ್ ನ ಇವತ್ತು ಎಕ್ಸ್ಪ್ಲೋರ್ ಮಾಡೋಣ ಅನ್ಕೊಂಡಿದ್ದೀನಿ. ಬನ್ನಿ ಲೆಗೋ ಲ್ಯಾಂಡ್ ಒಳಗೆ ಹೋಗೋಣ. ಇನ್ನೂ ಒಳಗೆ ಹೋಗ್ತಾ ಇದ್ದೀನಿ, ಬಟ್ ಎಕ್ಸೈಟ್ಮೆಂಟ್ ಮಾತ್ರ ತಡೆಯೋಕ್ಕಾಗ್ತಾ ಇಲ್ಲ. ಚಿಕ್ಕವನಿದ್ದಾಗಿಂದ ಆಟ ಆಡಿರುವಂಥ ಲೆಗೋಗಳು ಕಣ್ಮುಂದೆ ಎದ್ದು ನಿಲ್ತವೆ ಅಂತ ಹೇಳಿದ್ರೆ ಅದು ಸ್ಟಮಕ್ಕಿನ್ ಬಟರ್ಫ್ಲೈ ಇನ್ ಸ್ಟಮಕ್ ಏನೋ ಅಂತಾರಲ್ಲ, ಆ ಥರದೊಂದು ಮೊಮೆಂಟು. ಸಖತ್ ಹಾರ್ಟ್ ದಗ ಅಂತ ಇದೆ. ನಿಮ್ಮೆಲ್ಲರಿಗೂ ನಿಮಗೆ ಇಷ್ಟವಾದ ವಸ್ತು ಏನಾದರೂ ನಿಮ್ಮ ಕಣ್ಮುಂದೆ ಬಂದು ನಿಂತಾಗ ಆಗುವಂಥ ಎಕ್ಸೈಟ್ಮೆಂಟ್ ಏನಿದೆಯಲ್ಲ, ಅದರ ಅನುಭವ ಏನಾದರೂ ಆಗಿದ್ರೆ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ. ಇಲ್ಲಿ ಆ್ಯಕ್ಚುಲಾಗಿ ಲೆಗೋ ಹೋಟೆಲ್ಲು ಪ್ಲಸ್ ಲೆಗೋ ಪ್ಲೇಲ್ಯಾಂಡು ಎರಡೂ ಇರೋದು. ಇವಾಗೇನು ಕಾಣ್ತಾ ಇದೆಯಲ್ಲ, ಇದು ಬಂದ್ಬಿಟ್ಟು ಲೆಗೋ ಹೋಟೆಲ್ಲು. ಆಮೇಲೆ ಇದ್ರಿ ಅದರಗಡೆ ತಿರುಗಿದ್ರೆ ನಿಮಗೆ ಲೆಗೋ ಪ್ಲೇಲ್ಯಾಂಡ್ ಒಳಗಡೆ ಎಂಟ್ರೆನ್ಸ್ ಕಾಣಿಸುತ್ತೆ. ಸೊ ಬನ್ನಿ ಒಳಗೆ ಹೋಗೋಣ. ಒಳಗೆ ಎಂಟ್ರಿ ಆಗ್ತಿದ್ದಂಗೆ ಎಲ್ಲಿ ನೋಡಿದ್ರಲ್ಲಿ ಕಲರ್ಸು. ಬೈ ದ ವೇ, ನೀವು ಅನ್ಕೊತಿರೋ ಕಲರ್ಸ್ ಅಲ್ಲ, ಆ್ಯಕ್ಚುಯಲ್ ಕಲರ್ಸ್ ನಾನು ಮಾತಾಡ್ತಿರೋದು. ಇಲ್ಲಿಗೆ ಬಂದಮೇಲೆ ಫಸ್ಟು ಎಂಟ್ರಿಯಲ್ಲೇ ಒಂದು ಅಬ್ಸರ್ವೇಷನ್ ಟವರ್ ಇದೆ. ಸೊ ಅಬ್ಸರ್ವೇಷನ್ ಟವರ್ ಒಳಗೆ ಹೋಗ್ತಾ ಇದ್ದೀನಿ. ಅಟ್ಲೀಸ್ಟು ಈ ಎಂಟೈರ್ ಏರಿಯಾಲಿ ಏನೇನಿದೆ, ಹೆಂಗೆಂಗಿದೆ ಅಂತ ನೋಡೋಕ್ಕೆ ಒಂದು ಐಡಿಯಾ ಬರುತ್ತೆ. ಸೊ ಬನ್ನಿ ಹೋಗೋಣ ಅಬ್ಸರ್ವೇಷನ್ ಟವರ್. ಮೇಲೆ ಕೆಳಗೆ ಮಾಡ್ತಾ ಇದೆಯಲ್ಲ, ಇದೇ ಬಂದ್ಬಿಟ್ಟು ಅಬ್ಸರ್ವೇಷನ್ ಟವರ್ ಡೆಕ್ಕು. ಸೊ ಇದ್ರೊಳಗೆ ಹೋಗಿ ಕೂತ್ಕೊಂಡ್ರೆ ಮೇಲೋಗಿ ಎಲ್ಲ ತೋರಿಸುತ್ತೆ. ಸೊ ಬನ್ನಿ ಒಳಗೋಗಿ ನೋಡೋಣ. ಶುರುವಾಯಿತು ಗುರು ನಮ್ಮ ಅಬ್ಸರ್ವೇಷನ್ ಡೆಕ್ಕು ಮೇಲೆ ಹೋಗೋದು. ಸೊ ಇದ್ರದ್ದು ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಮೇಲೆ ಹೋಗ್ತಾ ಸ್ಟ್ರೈಟ್ ಒಂದೇ ಡೈರೆಕ್ಷನಲ್ಲಿ ಹೋಗಲ್ಲ, ಪೂರ್ತಿ 360 ಡಿಗ್ರಿ ಟರ್ನ್ ಮಾಡ್ಕೊಂಡು ಹೋಗುತ್ತೆ. ಸೊ ಹಂಗಾಗಿ ನಿಮ್ಗೆ ಎಲ್ಲ ಕಾಣಿಸುತ್ತೆ. ಇಲ್ಲಿ ನೋಡಿ, ನಾಗೋಯಾದ ಫೇಮಸ್ ಬ್ರಿಡ್ಜು ಅದು ಕೂಡ ಕಾಣಿಸ್ತಾ ಇದೆ. ಅದ್ರ ಪಕ್ಕ ನಿಮಗೇನು ಏರಿಯಾ ಕಾಣಿಸ್ತಾ ಇದೆಯಲ್ಲ, ನಾಗೋಯಾ ಪೋರ್ಟ್ ಏರಿಯಾ, ಅದ್ರ ಪಕ್ಕ ನಿಮ್ಗೆ ಇಲ್ಲಿ ಚಿಕ್ಕದಾಗಿ ಏನು ಪ್ಲೇಲ್ಯಾಂಡ್ ಕಾಣಿಸ್ತಾ ಇದೆಯಲ್ಲ, ಇದೇ ಬಂದ್ಬಿಟ್ಟು ಲೆಗೋ ಪ್ಲೇಲ್ಯಾಂಡು. ಏನೇನೋ ಇದೆ ಅಲ್ಲಿ ನೋಡಿ, ದೊಡ್ಡ ಲೆಗೋ ಹೋಟ್ಲ್ ಕಾಣಿಸ್ತಾ ಇದೆ, ಎಕ್ಸ್ಪ್ರೆಸ್ ವೇ, ಬ್ರಿಡ್ಜ್, ಆಮೇಲೆ ಕೆಳಗಡೆ ನಿಮ್ಮ ಪ್ಲೇ ಏರಿಯಾ ಬಂದ್ಬಿಟ್ಟು ಈ ಥರ ಇದೆ. ಅಲ್ಲೇನೋ ವಾಟರ್ ಐಲ್ಯಾಂಡ್ಗಳೆಲ್ಲ ಇದೆ ಗುರು, ಅದನ್ನೆಲ್ಲ ಆಟ ಆಡಬೇಕು, ಖಂಡಿತವಾಗ್ಲೂ ಸೂಪರಾಗಿರುತ್ತೆ ಅನ್ಕೊತೀನಿ. ಆಮೇಲೆ ಇಷ್ಟಿದೆ ನೋಡಪ್ಪ, ಮೇಲ್ಗಡೆಯಿಂದ ನೋಡ್ತಾ ಇದ್ರೆ ಹಿಂಗೆ ಕಾಣಿಸುತ್ತೆ. ಎಂಜಾಯ್ ಮಾಡಿ ವ್ಯೂನ. ಸೊ ಅಬ್ಸರ್ವೇಷನ್ ಟವರ್ಗೆ ಹೋಗಿ ಬಂದಮೇಲೆ ಒಂದು ಗೊತ್ತಾಗಿದ್ದೇನು ಅಂದರೆ, ಅಷ್ಟೊಂದೇನು ದೊಡ್ಡದಿಲ್ಲ, ಚಿಕ್ಕದಾಗೇ ಇದೆ. ಎಲ್ಲ ವೇಟಿಂಗ್ ಟೈಮ್ಗಳು ಅರೌಂಡ್ 45-50 ನಿಮಿಷದ ತನಕ ಇದೆ. ಸೊ ನೀವು ಒಂದು ವೇಳೆ ಮಕ್ಕಳ ಜೊತೆ ಲೆಗೋ ಲ್ಯಾಂಡಿಗೆ ಬಂದರೆ ಸಕ್ಕತ್ತಾಗಿ ಎಂಜಾಯ್ ಮಾಡ್ಬೋದು. ನಾನಂತೂ ಸೂಪರ್ ರೆಕಮೆಂಡ್ ಮಾಡ್ತೀನಿ. ಬನ್ನಿ ಹೋಗೋಣ. ಇಲ್ಲಿ ನೋಡಿ, ಯಾವುದೋ ಒಂದು ಲೆಗೋ ಮಾನ್ಸ್ಟರ್ ನಿಂತ್ಕೊಂಡಿದ್ದಾನೆ. ಏನು ಗುರು ಸೈಜು, ಆಲ್ಮೋಸ್ಟ್ ನನ್ನಷ್ಟು ದೊಡ್ಡದಿದ್ದಾನೆ. ಇದರ ಮಾಡಬೇಕು ಅಂತೇಳಿದ್ರೆ ಬರೋಬ್ಬರಿ 3.5 ಲಕ್ಷ ಲೆಗೋ ಬ್ಲಾಕ್ಸ್ ಯೂಸ್ ಮಾಡಿಬಿಟ್ಟು 2400 ಗಂಟೆಗಳ ಕಷ್ಟಪಟ್ಟು ಕೆಲಸ ಮಾಡಿ ಈ ಲೆಗೋ ಮಾನ್ಸ್ಟರ್ನ ಮಾಡಿದ್ದಾರೆ. ಸಕ್ಕತ್ತಾಗಿದೆ, ಕಲರ್ಫುಲ್ಲಾಗಿ ಬ್ಯೂಟಿಫುಲ್ ಆಗಿದೆ. ಮಾತ್ರ ಏನು ಸುಂದರವಾಗಿ ಕಾಣಿಸುತ್ತೆ ಅಂದರೆ, ಕಷ್ಟಪಟ್ಟಿರೋದು ಕ್ಲೀನಾಗಿ ಗೊತ್ತಾಗತ್ತೆ. ಹ್ಯಾಟ್ಸ್ ಆಫ್ ಗುರು, ಯಾರು ಮಾಡಿದಾರೆ ಇದನ್ನ, ಅಮೇಝಿಂಗ್ ಆಗಿದೆ, ಬ್ಯೂಟಿಫುಲ್. ಇಲ್ಲಿ ಯಾವುದೋ ಪ್ಲೇ ಏರಿಯಾ ಬಂತು. ಇದು ಯಾವುದದು ಕ್ಲೌಡ್ ಬಸ್ಟರ್ಸ್ ಅಂತೆ, ಕ್ಯಾಟ್ ಕ್ಲೌಡ್ ಬಸ್ಟರ್ಸ್ ಅಂತೆ. ಬನ್ನಿ ಹೋಗ್ಬಿಟ್ಟು ಒಂದು ರೌಂಡ್ ಹಾಕೊಂಡು ಬರೋಣ, ಆಟ ಆಡ್ಕೊಂಡು ನಾವು ಮಕ್ಕಳ ಜೊತೆ ಮಕ್ಕಳಾಗೋಣ. ಏನಂತೀರಾ? ಸೊ ತಲೆ ಗಿರ ಅಂತ ಇದೆ, ಅದು ಫುಲ್ಲು ಚಕ್ಕರ್ ತಿರುಗಿಸ್ಬಿಟ್ಟು ನನಗಂತೂ ಸೂಪರ್ ಅನಿಸ್ತು. ಚಿಕ್ಕ ಮಕ್ಕಳಿಗೋಸ್ಕರನೇ, ಬಟ್ ದೊಡ್ಡವ್ರು ಆಡೋದ್ರಲ್ಲೂ ಒಂದು ಒಳ್ಳೆ ಮಜಾ ಇದೆ. ಡೆಫಿನೆಟ್ ಆಗಿ ಈ ಪರ್ಟಿಕ್ಯುಲರ್ ಜಾಗಕ್ಕೆ ಬಂದರೆ ದೊಡ್ಡವರಾದ್ರೂ ನೀವು ಮಕ್ಕಳಾಗಿ ಎಂಜಾಯ್ ಮಾಡ್ಬೋದು. ಅದೇ ಈ ಜಾಗದ ಸ್ಪೆಷಾಲಿಟಿ. ನನಗದು ಸಖತ್ ಇಷ್ಟ ಆಗ್ತಾ ಇದೆ. ಬನ್ನಿ ಮುಂದೆ ನೋಡೋಣ. ಆ ಕ್ಲೌಡ್ ಬಸ್ಟರ್ಸ್ ಮುಗಿಸ್ಕೊಂಡು ಬರ್ತಿದ್ದಂಗೆ ಇಲ್ಲಿ ಯಾವುದೋ ಅಡ್ವೆಂಚರ್ ಅಂತೆ. ಸೊ ಒಳಗೆ ಎಂಟ್ರಿ ಮಾಡಿ ನೋಡೋಣ ಏನು ಅಡ್ವೆಂಚರ್ ಇದು, ಏನು ಕತೆ ಅಂತ. ಸೊ ಒಳಗೆ ಎಂಟ್ರಿ ಆಗ್ತಿದ್ದಂಗೆ ಏನೋ ಒಂಥರ ಸೈಫೈ ಥರ ಇದೆ ಗುರು. ಇಲ್ಲಂತೂ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಚಿಕ್ಕ ಮಕ್ಕಳೇ, ಎಷ್ಟು ಜನ ಚಿಕ್ಕ ಮಕ್ಕಳಿದ್ದಾರೆ ಅಂದರೆ ನೋಡೋಕ್ಕೆ ಖುಷಿ ಆಗುತ್ತೆ. ಇಲ್ಲೇನಿದು, ಇದು ರಿಂಗ್ ಹಾಕ್ಬಿಟ್ಟು ನಾವು ಜಾತ್ರೆಯಲ್ಲಿ ಆಟ ಆಡ್ತಿದ್ವಲ್ಲ, ರಿಂಗ್ ಹಾಕ್ಬಿಟ್ಟು ಏನು ಸಾಮಾನು ಬರುತ್ತೋ ಆ ಸಾಮಾನು ತೊಗೊಳ್ಳೋದು ಥರದ್ದೊಂದು ಆಟ ಆಡ್ತಿದ್ದಾರೆ. ಚಿಕ್ಕ ಮಗು ಆಟ ಆಡ್ತಾ ಇದೆ ಸೂಪರಾಗಿ.
ಮುಂದೆ ಹೋಗ್ತಾ ಇಲ್ಲಿ ನೋಡಿ ಯಾವುದೋ ಒಂದು ವಾಟರ್ ಥೀಮ್ ಪಾರ್ಕಲ್ಲಿ ಫುಲ್ಲು ಕುಳೆ ಇಟ್ಕೊಂಡು ಆಟಾಡ್ತಾ ಇದ್ದಾರೆ ಮಕ್ಕಳು. ಸಖತ್ ಬ್ಯೂಟಿಫುಲ್ ಆಗಿದೆ, ತುಂಬ ಚೆನ್ನಾಗಿದೆ. ಇಲ್ಲಿ ಒಂದು ಚಿಕ್ಕ ಮಗು ಏನು ಮಾಡ್ತಾ ಇದೆ ಗೊತ್ತಾ, ನೀರು ಹೊಡಿತಾ ಇದೆ, ಬ್ಲಾಸ್ಟ್ ಮಾಡೋದು ನೀರನ್ನ. ಆಮೇಲೆ ಇಲ್ಲಿ ಏನೋ ಒಂದು ದೊಡ್ಡ ಮಾನ್ಸ್ಟರ್ ಇಟ್ಟಿದ್ದಾರೆ, ಸಿ ಮಾನ್ಸ್ಟರ್ ಥರದ್ದು. ಆಕ್ಟೋಪಸ್ ಇಟ್ಟವ್ರೆ ನೋಡಿ. ಫುಲ್ ಎಲ್ಲರೂ ಫೋಟೋ ತೆಗೆಸ್ಕೊತಾ ಇದ್ದಾರೆ ಸಖತ್ತಾಗಿ. ಬ್ಯೂಟಿಫುಲ್ ವೈಬ್ಸ್ ಇದೆ. ಎದುರುಗಡೆನೆ ಏನಪ್ಪ ಇದು, ಸಬ್ಮರೀನ್ ಅಂತೆ ಆಯಿತಾ. ಸಬ್ಮರೀನ್ ಅನ್ನೋದು ಯಾವುದೋ ಒಂದು ಗೇಮಿನ ಎಂಟ್ರೆನ್ಸ್. ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೇನೋ ಈಜಿಪ್ಟ್ ಥರ ಎಲ್ಲ ಇದೆ ಗುರು. ಇಲ್ಲಿ ಏನೇನೋ ಇದೆ, ತರಾವರಿ ಐಟಮ್ಗಳಿದ್ದಾವೆ. ಟೈಮ್ ಪಾಸ್ಗಂತೂ ಕೇಳೋಕ್ಕೆ ಹೋಗ್ಬಿಡಿ, ಎಲ್ಲ ಟೈಮ್ ಪಾಸು. ಸೂಪರು. ಇಲ್ಲಿ ನೋಡಿ, ಇಲ್ಲೇನೋ ಥಿಯೇಟ್ರ್ ಥರ ಇದೆ. ಸೊ ಲೆಗೋದು ಯಾವುದೋ ಒಂದು ಥಿಯೇಟರ್ ಇದು, ತುಂಬ ಚೆನ್ನಾಗಿರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ, ಹೋಗಿ ನೋಡಬೇಕು. ಇದು ಯಾವುದು ರೆಲ್ಮ್ ಆಫ್ ದ ಶ್ಯಾಡೋಸ್ ಅಂತೆ. ಸೊ ರೆಲ್ಮ್ ಆಫ್ ದ ಶ್ಯಾಡೋಸು ಪ್ಲೇನೋ ಮೂವಿನೋ ಏನೋ ನಡೀತಾ ಇದೆ. ಒಳಗೆ ಹೋಗೋಣ, ನೋಡೋಣ ಏನಿದೆ. ನಾವು ಓಪನ್ ಅಂತೆ, ಸೊ ಓಪನ್ ಇರಬೇಕು. ಬನ್ನಿ ನೋಡೋಣ ಶೋ ಟೈಮಿಂಗ್ಸ್ ಏನು ಎಂತ ಅಂತ. ಹೋಗೋಣ ಮುಂದೆ. ಸೊ ಶೋ ಟೈಮಿಂಗ್ಸ್ ನೋಡಿದ್ರೆ 2 ಗಂಟೆ ಅಂತೆ. ಇವಾಗ ಕರೆಕ್ಟಾಗಿ 1:35 ಆಗ್ತಾ ಇದೆ. ಹೋಗ್ಬಿಟ್ಟು ಲೈನಲ್ಲಿ ನಿಂತ್ಕೊಳ್ಳೋಣ, ನಡೀರಿ ಶೋಗೆ ನೋಡೋಣ. ಮುಗಿಸ್ಕೊಂಡು ಬಂದೆ. ಆಮೇಲೆ ಅವಾಗಲೇ ಸಬ್ಮರೀನ್ ನೋಡಿದ್ವಲ್ಲ, ಸಬ್ಮರೀನ್ದು ಖಾಲಿ ಆಗಿತ್ತು. ಸೊ ಒಳಗೆ ಹೋಗ್ತಾ ಇದ್ದೀನಿ. ಎಷ್ಟೊಂದು ಜನ ಇದ್ದಾರೆ, ಒಂದು 15-20 ನಿಮಿಷ ವೇಟಿಂಗ್ ಇದೆ, ಪರವಾಗಿಲ್ಲ. ಸೊ ಒಳಗೆ ಹೋದರೆ ನೋಡಿ ಫುಲ್ ಅಂಡರ್ಗ್ರೌಂಡ್ ಫೀಲಿಂಗು. ಇಲ್ಲಿ ಬಂತು ನೋಡಿ ಸಬ್ಮರೀನು. ಜನ ಎಲ್ಲ ಒಳಗೆ ಹೋಗೋದು ನೋಡಿದ್ರೇ ಯಾವುದೋ ಒಂದು ಮಿಲಿಟ್ರಿ ಫೆಸಿಲಿಟಿಲಿ ಸಬ್ಮರೀನ್ ಒಳಗೆ ಹೋಗೋ ಥರ ಇದೆ. ಫುಲ್ಲು ಅದನ್ನ ಡೋರೆಲ್ಲ ಮುಚ್ಚಿ ನೀರು ಒಳಗೆ ಹೋಗಿ ವಾ ಸೂಪರ್. ಹೆಸರೇನು ಸ್ಕ್ವಿಡ್. ಆಗ ನಮ್ಮ ಸರದಿ ನಮ್ಮ ಸಬ್ಮರೀನ್ ಒಳಗೆ ಹೋಗೋಕ್ಕೆ. ಸೋರಿ ಬನ್ನಿ, ನಮ್ಮ ಸಬ್ಮರೀನ್ ಸ್ಕ್ವಿಡ್ ಒಳಗೆ ಹೋಗೋಣ. ಒಳಗೆ ಹೋದ್ರೇ ಫುಲ್ಲು ತಲೆ ಎಲ್ಲ ಟಚ್ ಆಗುತ್ತೆ ಗುರು, ಸೂಪರು. ಆಮೇಲೆ ಇಲ್ಲಿ ನೋಡಿ ಮಿರರ್ಸಲ್ಲಿ ಹೆಂಗೆ ಕಾಣಿಸುತ್ತೆ ಅಂದರೆ ಸಖತ್ತಾಗಿ, ಅಂದರೆ ಸಬ್ಮರೀನ್ ಥರನೇ ಆಲ್ಮೋಸ್ಟ್. ನೀರು ಒಳಗೆ ಹೋಗ್ಬಿಟ್ಟು ನೀರು ಒಳಗೆ ಈ ಥರದ ಒಂದು ಅಕ್ವೇರಿಯಂ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕಲರ್ ಫಿಶಸ್ ಎಲ್ಲ ಇಟ್ಟಿದ್ದಾರೆ. ಆಮೇಲೆ ಕೋರಲ್ ಲೀವ್ಸ್ ಎಲ್ಲ ಇಟ್ಟಿದ್ದಾರೆ. ಸಖತ್ ಬ್ಯೂಟಿಫುಲ್ ಆಗಿರುತ್ತೆ ನೋಡೋಕೆ ಮಾತ್ರ. ತುಂಬ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸು. ಒಳ್ಳೆ ಎಕ್ಸ್ಪೀರಿಯೆನ್ಸು. ಯಾರು ಲೆಗೋಲ್ಯಾಂಡ್ಗೆ ಬಂದರೆ ಖಂಡಿತವಾಗ್ಲೂ ಈ ಎಕ್ಸ್ಪೀರಿಯೆನ್ಸ್ ಮಾಡಿ, ಬ್ಯೂಟಿಫುಲ್ ಆಗಿದೆ. ಒಳ್ಳೆ ಮಜಾ ಇತ್ತು ಗುರು. ಒಳಗಡೆ ನೀರು ಒಳಗೆ ಹೋದರೆ ಫುಲ್ ಎಲ್ಲ ಫಿಶಸ್ ಜೊತೆ ಕಾಣಿಸ್ತಾ ಇತ್ತು. ಸಖತ್ತಾಗಿದೆ ಮಾತ್ರ. ಈ ವೇಟ್ ಟೈಮ್ ಬಂದುಬಿಟ್ಟು ಒಂದು 25-30 ನಿಮಿಷ ವೇಟ್ ಟೈಮ್ ಇತ್ತು. ಬಟ್ ಸ್ಟಿಲ್ ವರ್ತ್ ಇಟ್, ಡೆಫಿನೆಟ್ಲಿ ಟ್ರೈ ಮಾಡಬೇಕು. ಇಲ್ಲಿ ನೋಡಿ ಒಂದು ನಗುತ್ತಿರುವಂಥ ಸ್ಪಿನ್ಸ್ ಮನುಷ್ಯ ನಿಂತ್ಕೊಂಡಿದ್ದಾನೆ. ಇದನ್ನು ಕೂಡ ಆಲ್ಮೋಸ್ಟ್ 2 ಲಕ್ಷ ಲೆಗೋ ಬ್ಲಾಕ್ಸನ್ನು ಮಾಡಿರುವಂಥದ್ದು. ಇಲ್ಲಿ ನೋಡಿ ಹಾವಾಡಿಗನ ಜೊತೆ ಮಗು ಆಟಾಡ್ತಾ ಇದೆ, ಒದಿಯೋದು, ಕಿಕ್ ಮಾಡೋದು, ಏನೇನೋ ಮಾಡ್ತಾ ಇದೆ. ಈ ಈಜಿಪ್ತಿನ ಮರುಭೂಮಿಯಲ್ಲಿ ಯಾವುದೋ ಒಂದು ಹೊಸ ಪ್ಲೇ ಏರಿಯಾ ಮಾಡಿದ್ದಾರೆ, ಬೀಟಲ್ ಬೌನ್ಸ್ ಅಂತ ಇದ್ರ ಹೆಸರು. ಸೊ ಬೀಟಲ್ ಬೌನ್ಸ್ ಈ ಥರ ಇದೆ. ಜನ ಫುಲ್ಲು ಕಿಕ್ಕಿರ್ಕೊಂಡು ತುಂಬ್ಕೊಂಡಿದ್ದಾರೆ, ಏನಂತ ಗೊತ್ತಿಲ್ಲ. ಏನು ಬರ್ದವ್ರಿಗೂ ಇಲ್ಲಿ ಬೀಟಲ್ ಬೌನ್ಸು. 30 ನಿಮಿಷ ವೇಟಿಂಗ. ನಾವು ಅಪ್ರಾಣಿ ವೇಟ್ ಮಾಡೋಕ್ಕಾಗಲ್ಲ, ನಡೀರಿ ಹೋಗ್ತಾ ಇರೋಣ ಮುಂದೆ ಬೇರೆದಕ್ಕೆ ನೋಡಿಕೊಂಡು. ಇಲ್ಲಿ ನೋಡಿ ಲೆಗೋ ಒಂಟೆ ಬಂತು. ಲೆಗೋ ಒಂಟೆ ಹೆಂಗಿದೆ, ನನ್ನಷ್ಟು ಹೈಟು, ಚಿಕ್ಕದಾಗಿದೆ, ಸಕ್ಕದಾಗಿ ಕಲರ್ಫುಲ್ಲಾಗೂ ಮಾಡೋರೆ. ಇದನ್ನು ಬರೋಬ್ಬರಿ 70,000 ಲೆಗೋ ಬ್ಲಾಕ್ಸಿಂದ ಮಾಡಿದ್ದಾರೆ ನೋಡಪ್ಪ ಈ ಒಂದು ಚಿಕ್ಕ ಒಂಟೆನ. ಸೊ ಈ ಥರ ಇದೆ ಲೆಗೋ ಒಂಟೆನ ನೋಡಿ ಈ ಕಡೆ ತಿರುಗಿದ್ರೆ ಒಂದು ದೊಡ್ಡ ಮಮ್ಮಿಯ ವಿಗ್ರಹ ಇದೆ ಇಲ್ಲಿ. ಸಕ್ಕತ್ತಾಗಿದೆ. ಅಂದರೆ ಆ ಮರುಭೂಮಿಯಲ್ಲಿ ಒಂದು ಯಾವುದೋ ಒಂದು ಮಾನ್ಯುಮೆಂಟಲ್ಲಿ ಮಮ್ಮಿ ಇರೋ ಥರ ಇಟ್ಟಿದ್ದಾರೆ. ಸಕ್ಕತ್ತಾಗಿದೆ ಮಾತ್ರ. ಈ ಮಮ್ಮಿನ ಎಷ್ಟರಲ್ಲಿ ಮಾಡಿದಾರಪ್ಪ, ಆಲ್ಮೋಸ್ಟ್ 2 ಲಕ್ಷ ಬ್ಲಾಕ್ಸು, ಲೆಗೋ ಬ್ಲಾಕ್ಸಲ್ಲಿ ಮಾಡಿರುವಂತಹ ಮಮ್ಮಿ ಆಯಿತಾ. ಇದು ನೋಡಿ ಮಕ್ಕಳೆಲ್ಲ ಫುಲ್ಲು ಲೆಗೋನಲ್ಲಿ ಆಟಾಡ್ತಾ ಇದ್ದಾರೆ ಟೈಮ್ ಪಾಸ್ ಆಗಿ. ಸೊ ಇವಾಗ ಯಾವುದೋ ಒಂದು ಮಿಸ್ಸಿಂಗ್ ಅಡ್ವೆಂಚರ್ ಗೇಮ್ ಅಂತ ಆಡ್ಕೊಂಡು ಬಂದೆ ಆಯಿತಾ. ಇವಾಗ ಫುಲ್ ಟೈಮ್ ಪಾಸ್ ಅಷ್ಟೇ. ಇರೋ ಎಲ್ಲ ಟಾರ್ಗೆಟ್ಸ್ನ ಶೂಟ್ ಮಾಡ್ತಾ ಹೋಗಬೇಕು. ನಮಗೆ ಅಷ್ಟೊಂದೇನು ಇಂಟ್ರೆಸ್ಟಿಂಗ್ ಇಲ್ಲ, ಮಕ್ಕಳಿಗೋಸ್ಕರ ಅಂತ ಮಾಡಿರೋದು. ಸೊ ಓಣ ನಡೀರಿ ಮುಂದೆ ಏನೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ.
ಪೈರೇಟ್ ಶೋ ಅಂತೆ, ಬನ್ನಿ ಹೋಗೋಣ ಪೈರೇಟ್ ಶೋ ಒಳಗೆ. ಸೊ ಫುಲ್ಲು ಆವಾಗಲೇ ಮರುಭೂಮಿ ಆಗಿದ್ರೆ ಇದು ಫುಲ್ಲು ಪೈರೇಟ್ಸಿನ ಥೀಮ್ ಥರ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಹಿಂದ್ಗಡೆ ಕಾಣಿಸ್ತಾ ಇದೆ ನೋಡಿ ದೊಡ್ಡದಾಗಿ ನಮ್ಮ ಅಬ್ಸರ್ವೇಷನ್ ಡೆಕ್ಕು. ಒಳ್ಳೆ ಪೈರೇಟ್ಸ್ನ ಮಾರ್ಕೆಟ್ ಥರ ಇದೆ. ಇದು ಯಾವುದೋ ಲಾಸ್ಟ್ ಬೂಟಿ ಟ್ರೇಡಿಂಗ್ ಪೋಸ್ಟ್ ಅಂತೆ. ಸೊ ಮೋಸ್ಟ್ಲಿ ಇಲ್ಲೇನೋ ಅದೇ ಪೈರೇಟ್ಸ್ ಐಟಮ್ಸ್ಗಳೆಲ್ಲ ಸಿಗ್ತಾ ಇರಬೇಕು ಮಾರಕ್ಕೋಸ್ಕರ ಅಂತ. ಒಂಥರ ಒಳ್ಳೆ ಪೈರೇಟ್ಸ್ನ ಸಂತೆ ಅಥವಾ ಮಾರ್ಕೆಟ್ ಥರ ಮಾಡಿದ್ದಾರೆ. ಗೇಮ್ಸ್ ಎಲ್ಲ ಇದೆ, ಆಮೇಲೆ ಏನೊಂದು ಸೋನಿಯರ್ಸ್ ಎಲ್ಲ ತೊಗೋಬೇಕು ಅದೆಲ್ಲ ನಿಮಗೆ ಇಲ್ಲಿ ಸಿಗ್ತಾ ಇದೆ. ಸಕ್ಕತ್ತಾಗಿದೆ. ಮರುಭೂಮಿಯಲ್ಲಿ ಒಂಟೆ ನೋಡಿದ್ವಿ. ಇವಾಗ ಪೈರೇಟ್ಸ್ ಏರಿಯಲ್ಲಿ ಲೆಗೋವಿನ ಮೊಸಳೆ ಮಾಡಿ ನೋಡ್ತಾ ಇದ್ದೀವಿ. ಲೆಗೋ ಬ್ಲಾಕ್ಸ್ನಲ್ಲಿ ಮಾಡಿರುವಂಥ ಮೊಸಳೆ ಚೆನ್ನಾಗಿದೆ. ಇದು ಇಲ್ಲೇ ಮಾಡಿದಾರೋ ಅಥವಾ ಮಾಡಿಬಿಟ್ಟು ತಂದಿಡಿದಾರೋ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಪೈರೇಟ್ ಏರಿಯಾ. ಎಷ್ಟೊಂದು ಏನಂತಾರೆ ಅದಕ್ಕೆ ಇಂಗ್ಲೀಷ್ ಸೋಲ್ಜರ್ಸ್ ಎಲ್ಲ ಕಾಣಿಸ್ತಾ ಇದ್ದಾರೆ. ಫುಲ್ ಒಂಥರ ಅರಮನೆ ಥರ ಇದೆ. ಅದ್ರ ಮುಂದ್ಗಡೆ ಪೈರೇಟ್ ಏರಿಯಾ. ಅಲ್ಲಿ ನೋಡಿ ಶಿಪ್ಗಳೆಲ್ಲ ಹೋಗ್ತಾ ಇದ್ದಾವೆ. ಬನ್ನಿ ನಾವು ಈ ಶಿಪ್ಗಳನ್ನ ನೋಡ್ಬಿಟ್ಟು ನನಗೂ ಬೇಜಾನ್ ಆಸೆ ಆಗ್ತಾ ಇದೆ. ಶಿಪ್ ಒಳಗೆ ಹೋಗೋಣ ನಾವು. ಶಿಪ್ ಒಳಗೆ ಕೂತ್ಕೊಂಡೆ ನಮ್ಮ ಶಿಪ್ಪು ಹೊರಡ್ತು. ಸೊ ಇಲ್ಲಿ ನಮಗೊಂದು ರೈಫಲ್ ಕೊಟ್ಟಿದ್ದಾರೆ. ಸೊ ಈ ರೈಫಲಿಂದ ನೀರು ಹೊಡಿತಾ ಇರೋದು. ಎದುರಾಳಿಗಳು ಹೊರಗಡೆಯಿಂದ ನೀರಿನ ದಾಳಿ ಮಾಡ್ತಾ ಇರ್ತಾರೆ. ನಾವು ಈ ರೈಫಲ್ ಉಪಯೋಗಿಸಿ ಅವ್ರ ಮೇಲೆ ನೀರು ಹಾಕಬೇಕು. ಸೊ ಯಾರು ನೀರು ಜಾಸ್ತಿ ಹಾಕ್ತಾರೋ ಅವ್ರು ವಿನ್ನರು. ಮೋಸ್ಟ್ಲಿ ನಾನು ರೈಫಲ್ ಹೊಗೆ ಹಾಕ್ಸ್ಕೊಳಕ್ಕೆ ಕಾಣಿಸ್ತಾ ಇತ್ತು. ಹೊಡಿತಾ ಇದ್ದೀನಿ, ನೀರೇ ಹೋಗ್ತಾ ಇಲ್ಲ. ಪುಸ್ ಅಂತ ಹೋಗ್ತಾ ಇದ್ದು ಗುರು. ಇದು ಪೈರೇಟ್ ಬೋಟ್ ಮುಂದೆ ಹೋಗ್ತಿದ್ದಂಗೆ ಇಲ್ಲಿ ಏನೋ ಒಂಥರ ಜಲಪಾತ ಥರ ಬರ್ತಾ ಇದೆ. ಫುಲ್ ನೆನೆಸ್ಕೊಳ್ಳೋ ಸೀನ್ ಇದೆ. ಇವಾಗ ಹೊರಗಡೆ ತಪ ಅಂತ ಬಿಸಿಲಿದೆ. ಈಗ ನೀರಲ್ಲಿ ಮುಳುಗಿಸ್ಕೊಂಡ್ರೆ ಒಳ್ಳೆ ಮಜಾ ಬರುತ್ತೆ. ಆನಂದ ಗುರು. ಇದಂತೂ ಸೂಪರ್. ನೀರೆಲ್ಲ ಆಯಿತು ಮೈ ತುಂಬ. ಸಕ್ಕತ್ತಾಗಿತ್ತು ಗುರು. ಆಮೇಲೆ ಇದು ನಮ್ಮ ರೈಫಲ್ನ ಹೊಡಿಯೋಣ. ತಿರುಗಿಸ್ತಾ ನೋಡಿ, ಎಷ್ಟು ತಿರುಗಿಸಿದ್ರು ನೀರೇ ಹೋಗ್ತಾ ಇಲ್ಲ. ಮೋಸ್ಟ್ಲಿ ಅಲ್ಲಿ ನೋಡಿ ಎಷ್ಟು ಫೋರ್ಸಾಗಿ ಹೋಗ್ತೈತೆ ಬೇರೆಯವ್ರ ರೈಫಲ್ ನೀರು. ನನ್ನ ರೈಫಲಲ್ಲಿ ನೀರೇ ಹೋಗ್ತಾ ಇಲ್ಲ. ಮೋಸ್ಟ್ಲಿ ರೈಫಲೇ ಮುರಿದೋಗ್ಬಿಡೈತೆ ಅಥವಾ ನಾನೇ ಜೋರಾಗಿ ತಿರುಗಿಸ್ತಾ ಇಲ್ವೋ ಗೊತ್ತಿಲ್ಲ. ಬೇರೆ ಎಲ್ಲರೂ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ಹೊರಗಡೆಯಿಂದ ನೀರು ಆಕ್ರಮಣ ಮಾಡ್ತಾ ಇದ್ದಾರೆ. ನಾವು ಒಳಗಡೆಯಿಂದ ಆಕ್ರಮಣ ಮಾಡಬೇಕು. ಒಳ್ಳೆ ಮಜಾ ಇರುತ್ತೆ ಮಾತ್ರ. ಸಖತ್ತಾಗಿ ಎಂಜಾಯ್ಮೆಂಟ್ ಅಂದರೆ ಎಂಜಾಯ್ಮೆಂಟು. ಮಕ್ಕಳ ಜೊತೆ ಮಕ್ಕಳಾಗೋದಾದರೆ ಮೋಸ್ಟ್ಲಿ ಇದೇ ಇರಬೇಕು. ಏನು ಸಖತ್ ಕ್ರೇಜಿ ಅಡ್ವೆಂಚರ್ ಅಂದರೆ ಸೂಪರಾಗಿರತ್ತೆ ಗುರು. ಇದಂತೂ ಪೈರೇಟ್ ಆಯಿತು. ಪೈರೇಟ್ ಆದಮೇಲೆ ನೈಟ್ಸ್ ಆಗೋಣ ಇವಾಗ. ಸೊ ಶತ್ರುಗಳಿಗೆ ಹೊಡೆಯುವಂತಹ ಒಂದು ನೈಟ್ ಆಗಿಬಿಟ್ಟು ನಾವು ಹೋಗ್ತಾ ಇರೋಣ ಇವಾಗ. ಸೊ ನೈಟ್ಸ್ ಕಿಂಗ್ಡಮ್ ಅಂತೆ. ಇದು ಫುಲ್ಲು ಕೋಟೆ ಥರದಲ್ಲಿ ಮಾಡಿದ್ದಾರೆ. ಹೊರಗಡೆ ಇಲ್ಲಿ ನೋಡಿ ಕೋಟೆ ಕಾಯ್ಲಿಕ್ಕೋಸ್ಕರ ಅಂತ ಮೋಟ್ ಅಂತ ಏನಿರುತ್ತಲ್ಲ ನೀರಿಂದು, ಅದು ಕೂಡ ಇದೆ. ಆಮೇಲೆ ಗೇಟು ಸಖತ್ ಬ್ಯೂಟಿಫುಲ್ ಥೀಮ್ ಆಗಿದೆ. ಸೊ ಎಲ್ಲ ಚಿಕ್ಕ ಸ್ಟಾಲ್ಗಳಿದ್ದಾವೆ, ಅದು ಇದು ಇದ್ದಾವೆ. ಸೊ ತೊಗೋಬೋದು, ತಿನ್ಬೋದು, ಕುಡಿಬೋದು, ಮಜಾ ಮಾಡ್ಬೋದು. ಸೊ ಆವಾಗಲೇ ಹೇಳ್ದಂಗೆ ಲೆಗೋಲ್ಯಾಂಡ್ ಬಂದುಬಿಟ್ಟು ಪೈರೇಟ್ಸು, ವಾಟರ್ ಥೀಮು ಅಂತ ಏನೇನು ಡಿವೈಡ್ ಆಗಿದೆ. ಸೊ ಇವಾಗ ನೆಕ್ಸ್ಟ್ ಬಂದಿರೋದು ಸಿಟಿ ಥೀಮು. ಸೊ ಇದು ಒಂದು ಸಿಟಿ ಮಾಡೆಲ್ ಮಾಡಿದ್ದಾರೆ. ಇದು ಮೋಸ್ಟ್ಲಿ US ಸಿಟಿ ಥರನೇ ಕಾಣಿಸ್ತಾ ಇದೆ, ಜಪಾನ್ ಥರ ಕಾಣಿಸ್ತಾ ಇಲ್ಲ. ಬಟ್ ಯಾಕೋ ಒಂಥರ ಡೌಟ್ ಇದೆ ನನಗೆ. ಬನ್ನಿ ಹೋಗಿ ಮುಂದೆ ನೋಡೋಣ. ಫುಲ್ಲು ರೋಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಷ್ಟು ಚೆನ್ನಾಗಿ ನಮ್ಮ ಹತ್ರ ರೋಡ್ಸ್ ಇದ್ಬಿಟ್ರೆ ಏನು ಸೂಪರ್ ಅಲ್ಲ. ಸೂಪರ್ ಅಂದರೆ ಸೂಪರು. ಸೊ ಸಿನಿಮಾ ಇದೆ, ಆಮೇಲೆ ಫೈರ್ ಸ್ಟೇಷನ್ ಇದೆ, ಎಲ್ಲ ಇದ್ದಾವೆ. ಆಮೇಲೆ ರೋಡ್ ಪಕ್ಕಕ್ಕೆ ಕೂತ್ಕೊಳ್ಳೋಕ್ಕೆ ಅಂತ ಚೇರ್ಸ್ ಮಾಡಿದ್ದಾರೆ. ಫುಲ್ಲು ಸಿಟಿ ಥರ. ಆಮೇಲೆ ಕಾರ್ಗಳೆಲ್ಲ ಇಟ್ಟಿದ್ದಾರೆ ಗುರು. ಸೂಪರು. ಜನ ಕಾರಲ್ಲಿ ಏರ್ಕೊಂಡ್ಬಿಟ್ಟು ಫೋಟೋ ತೆಗೆಸ್ಕೊಳ್ಳೋದೇನೋ ಕೇಳೋಕ್ಕೆ ಹೋಗ್ಬೇಡಿ. ಸೂಪರ್ ಆಗಿದೆ, ಬ್ಯೂಟಿಫುಲ್. ಬನ್ನಿ ಹೋಗೋಣ ಮುಂದೆ. ಇದು ನೋಡ್ತಾ ಇದ್ರೆ ಯಾವುದೋ ಒಂದು ಹಾಲಿವುಡ್ ಮೂವಿ ಥರನೇ ಅನಿಸ್ತಾ ಇದೆ. ಹಾಲಿವುಡ್ ಮೂವಿಗಳಲ್ಲಿ ಅದು ರೋಡ್ ಸೈಡಲ್ಲಿ ಹಾಕಿರ್ತಾರಲ್ಲ ಟೀ ಸ್ಟಾಲ್ಗಳು, ಆ ಥರದ್ದು ಒಂದು ಕಾಫಿ ಶಾಪ್ ಥರ ಕಾಣಿಸ್ತಾ ಇದೆ. ಜನ ಕೂತ್ಕೊಂಡ್ಬಿಟ್ಟು ಏನೋ ತಿಂತಾ ಇದ್ದಾರೆ. ಸಕ್ಕತ್ತಾಗಿ ಮಾಡೆಲ್ ಮಾಡಿದ್ದಾರೆ ಮಾತ್ರ. ತುಂಬ ಕಷ್ಟಪಟ್ಟಿದ್ದಾರೆ. ಎಫರ್ಟ್ ಕ್ಲಿಯರಾಗಿ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಹೋಗ್ತಾ ಇರೋಣ ಮುಂದೆ ಏನೇನು ಸಿಗುತ್ತೆ. ಇಲ್ಲಿ ನೋಡಿ ಯಾವುದೋ ಒಂದು ಟೌನ್ದು ಸ್ಕ್ವೇರು. ಇದು ಎಲ್ಲ ಒಂದು ಊರಲ್ಲಿ ಒಂದು ಫೌಂಟೇನ್ ಥರ ಇರುತ್ತಲ್ಲ, ಸೆಂಟ್ರಲ್ ಸ್ಕ್ವೇರ್ ಥರ. ಸೊ ಇಲ್ಲೂ ಒಂದೇನೋ ಫೌಂಟೇನ್ ಮಾಡಿದ್ದಾರೆ ಲೆಗೋ ಥರದ್ದು. ಸೂಪರು. ಇಲ್ಲಿ ನೋಡಿ ಒಂದು ಯುನೀಕ್ ಕಾನ್ಸೆಪ್ಟ್ ಬಂತು. ಸೊ ನಾವು ಸಿಟೀಲಿ ಓಡಾಡಬೇಕು ಅಂತ ಹೇಳಿದ್ರೆ ರೋಡ್ಸ್ ಇರುತ್ತೆ, ಟ್ರಾಫಿಕ್ ಸೆನ್ಸು ಮತ್ತು ರೋಡ್ ಸೆನ್ಸ್ ಎಲ್ಲ ಬೇಕಾಗತ್ತೆ. ಸೊ ಚಿಕ್ಕ ಮಕ್ಕಳಿಗೆ ಮೊದಲಿಂದನೇ ಅದು ಟ್ರಾಫಿಕ್ ಸೆನ್ಸು, ರೋಡ್ ರೂಲ್ಸ್ ಎಲ್ಲ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು ಇನಿಷಿಯೇಟಿವ್ ಮಾಡಿದ್ದಾರೆ. ಜೂನಿಯರ್ ಡ್ರೈವಿಂಗ್ ಸ್ಕೂಲ್ ಅಂತೆ. ಸೊ ಒಳಗೆ ಹೋಗ್ಬಿಟ್ಟು ಚಿಕ್ಕ ಮಕ್ಕಳು ಡ್ರೈವಿಂಗ್ ಸ್ಕೂಲಲ್ಲಿ ಡ್ರೈವಿಂಗ್ ಟೆಸ್ಟ್ ಎಲ್ಲ ತೊಗೋಬೋದು. ಸಖತ್ತಾಗಿರುತ್ತೆ. ಎಷ್ಟೊಂದು ಜನ ತೊಗೊತಾ ಇದ್ದಾರೆ ನೋಡಿ. ಇಲ್ಲಿ ನೋಡಿ ಡ್ರೈವಿಂಗ್ ಸ್ಕೂಲ್ ಪಕ್ಕಕ್ಕೇ ಡ್ರೈವಿಂಗ್ ಟ್ರ್ಯಾಕು ಅಥವಾ ಏನಂತಾರೆ ಅದಕ್ಕೆ ಲರ್ನಿಂಗ್ ಟ್ರ್ಯಾಕ್ ಇದೆ. ತೋರಿಸ್ತೀನಿ ಇನ್ನು ಸ್ವಲ್ಪ ಹೊತ್ತರಲ್ಲೇ. ನೋಡಿ ಈ ಥರ ಇದೆ ಡ್ರೈವಿಂಗ್ ಟ್ರ್ಯಾಕು. ಸಖತ್ತಾಗಿ ಮಕ್ಕಳೆಲ್ಲ ಆಟಾಡ್ತಾ ಇದ್ದಾವೆ ನೋಡಿ. ಇನ್ನು ನನ್ನ ಹಿಂದೆ ಏನಿದೆಯಲ್ಲ ಡ್ರೈವಿಂಗ್ ಸ್ಕೂಲು, ನೀವು ನೋಡ್ದಂಗೆ 6 ವರ್ಷದಿಂದ 13 ವರ್ಷದ ಮಕ್ಕಳು ಬಂದುಬಿಟ್ಟು ಡ್ರೈವಿಂಗ್ ರೂಲ್ಸ್ನ ಫಾಲೋ ಮಾಡ್ಕೊಂಡ್ಬಿಟ್ಟು ಡ್ರೈವಿಂಗ್ ಲೈಸೆನ್ಸ್ನ ತೊಗೋಬೋದು.
ಮಕ್ಕಳಿಗೆ ರೂಲ್ಸ್ ಬಗ್ಗೆ ಹೇಳ್ಕೊಡ್ಲಿಕ್ಕೆ, ಆಮೇಲೆ ಡ್ರೈವಿಂಗ್ ಸೇಫ್ಟಿ, ರೋಡ್ ಸೇಫ್ಟಿ ಬಗ್ಗೆ ಹೇಳ್ಕೊಡ್ಲಿಕ್ಕೆ ಒಂದು ಒಳ್ಳೆಯ ಪದ್ಧತಿ ಅಂತ ಅನ್ಕೊತೀನಿ. ಸೊ ಗುಡ್ ಒನ್. ಇದಿಷ್ಟರಲ್ಲೂ ನನಗೆ ಎಲ್ಲ ಥೀಮ್ಸಲ್ಲೂ ಸಖತ್ ಇಷ್ಟ ಆಗಿದ್ದು ಈ ಸಿಟಿ ಥೀಮೇನೆ. ಯಾಕಂದರೆ ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ, ಆಮೇಲೆ ಮಕ್ಕಳಿಗೆ ಒಂದು ರೋಡ್ ಸೆನ್ಸ್ ಕಲಿಸೋಕ್ಕೋಸ್ಕರ ಅಂತ ತುಂಬ ಚೆನ್ನಾಗಿ ಪ್ರಯತ್ನ ಪಟ್ಟಿದ್ದಾರೆ. ಸೂಪರ್ ಇನಿಷಿಯೇಟಿವ್, ಸೂಪರ್ ಲೈಕ್ ಫ್ರಮ್ ಮೈ ಸೈಡ್. ಲೆಗೋವಿನ ಹಿಸ್ಟ್ರಿ ಮ್ಯೂಸಿಯಂ ಕೂಡ ಇಲ್ಲಿ ಸಿಕ್ತು ನನಗೆ. ಸೊ ಒಳಗಡೆ ಹೋಗ್ತಾ ಇದ್ದೀನಿ. ಈ ಲೆಗೋ ಹೆಂಗೆ ಸ್ಟಾರ್ಟ್ ಆಯಿತು, ಏನಿದೆ, ಅವರ ಜರ್ನಿ ಏನು ಅಂತ ತುಂಬ ಚೆನ್ನಾಗಿ ಪಿಕ್ಚರ್ಸಲ್ಲೆಲ್ಲ ಮಾಡಿಕೊಟ್ಟಿದ್ದಾರೆ. ಪ್ಲಸ್ ಯಾವ್ಯಾವ ಅವರ ಪಾಪ್ಯುಲರ್ ಟೂಲ್ಸು, ಯಾವ ಪಾಪ್ಯುಲರ್ ಟಾಯ್ಸ್ ಬಂದಿದ್ದಾವೆ ಅಂತ ಕೂಡ ಕ್ಲಿಯರಾಗಿ ತೋರಿಸಿದ್ದಾರೆ. ಸಕ್ಕತ್ತಾಗಿದೆ. ಇಲ್ಲಿ ಬಂತು ನೋಡಿ, ಎಲ್ಲ ಇಂಜಿನಿಯರ್ಸ್ಗೂ ಲೆಗೋ ಫ್ಯಾಕ್ಟ್ರಿಯ ಮ್ಯಾನುಫ್ಯಾಕ್ಚರಿಂಗ್ ಲೈನು. ಇದು ಲೈವ್ ಲೈನು, ಒಂದು ಚಿಕ್ಕ ಪೋರ್ಷನ್ ಅಷ್ಟೇ. ಸಕ್ಕತ್ತಾಗಿದೆ. ಲೈನಿನ ಪ್ರಾಸೆಸ್ ಚಾರ್ಟು ಇಲ್ಲಿ ತೋರಿಸಿದ್ದಾರೆ ನೋಡಿ. ಈ ಲೆಗೋ ಫ್ಯಾಕ್ಟ್ರಿಯಲ್ಲಿ ಸ್ಟಾರ್ಟಿಂಗ್ ರಾ ಮೆಟೀರಿಯಲ್, ಈ ಗ್ರ್ಯಾನ್ಯೂಲ್ಸ್ ಅಂತ ಬರುತ್ತೆ, ಪ್ಲಾಸ್ಟಿಕ್ ಗ್ರ್ಯಾನ್ಯೂಲ್ಸು, ಅದನ್ನು ಎಲ್ಲಿಂದ ಹಾಕ್ತಾರೆ, ಆಮೇಲೆ ಅದನ್ನು ಯಾವ ಥರ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಯಾವ ಥರ ಫುಲ್ಲು ಲೈನಲ್ಲಿ ಪೂರ್ತಿ ಪ್ರಾಸೆಸ್ ಮಾಡಿಬಿಟ್ಟು ಫೈನಲ್ ಪ್ರಾಡಕ್ಟ್ ತನಕ ತೊಗೊಂಡು ಹೋಗ್ತಾರೆ ಅನ್ನೋದನ್ನ ಕ್ಲೀನಾಗಿ ತೋರಿಸಿದ್ದಾರೆ. ಇಲ್ಲಿ ಬಂದಾಗ ಎಂಪ್ಲಾಯೀಸ್ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ಸಕ್ಕತ್ತಾಗಿರುತ್ತೆ, ತುಂಬ ಕ್ಲೀನಾಗಿದೆ, ಆಮೇಲೆ ಕಲರ್ಫುಲ್ ಆಗಿದೆ. ಫ್ಯಾಕ್ಟ್ರಿ ನೋಡೋಕೆ ತುಂಬ ಇಷ್ಟ ಆಯಿತು. ಫೈನಲ್ ಪ್ರಾಡಕ್ಟು ಲೆಗೋವಿನ ಒಂದು ಚಿಕ್ಕ ಬ್ಲಾಕು ಬಂದು ಈ ಥರ ಬೀಳುತ್ತೆ. ಇವಾಗ ಆಲ್ಮೋಸ್ಟ್ ಸಕುರಾ ಟೈಮು. ಸೊ ಲೆಗೋವಿನಿಂದ ಒಂದು ಸಕುರಾ ಟ್ರೀನ ಮಾಡ್ಬಿಟ್ಟು ಇಲ್ಲಿ ನಿಲ್ಲಿಸಿದ್ದಾರೆ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂದರೆ ಮಾತ್ರ ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್ಲು. ಎಲ್ಲ ಮುಗಿದ್ಮೇಲೆ ಪಕ್ಕದಲ್ಲೇ ಒಂದು ಲೆಗೋವಿನ ಸೂನಿಯರ್ ಶಾಪ್ ಇದೆ. ಸೊ ಎಲ್ಲ ಥರದ ಲೆಗೋ ಐಟಮ್ಸ್ಗಳು ನಿಮ್ಗೆ ಇಲ್ಲಿ ಸಿಗ್ತವೆ. ಪ್ಲಸ್ ಲೆಗೋದು ಒರಿಜಿನಲ್ ಪ್ಲಾಸ್ಟಿಕ್ ಬ್ಯಾಗ್ ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ. ಸೊ ಇಲ್ಲಿ ನೋಡ್ಕೊಂಬಿಟ್ಟು ಕ್ಲೀನಾಗಿ ಏನು ಬೇಕೋ ತೊಗೊಂಡು ಹೋಗ್ತಾ ಇರ್ಬೋದು. ಬನ್ನಿ ನೋಡೋಣ. ನೋಡಿ ಏನು ಸಿಕ್ತು ನನಗೆ, ಮೆಕ್ಲರಿಂದು ಲೆಗೋ ಸೆಟ್ ಆಯ್ತಾ, ಸಕ್ಕತ್ತಾಗಿದೆ. ಸೊ ಇದನ್ನ ನೋಡ್ಕೊಂಡ್ಬಿಟ್ಟು ನಾನಂತೂ ಇಲ್ಲಿ ನೋಡ್ತಾನೆ ಇದೀನಿ, ಎಷ್ಟೊಂದು ಐಟಮ್ಗಳಿದ್ದಾವೆ ಟೈಮ್ ಪಾಸ್ ಮಾಡಲಿಕ್ಕೆ ಅಂತ. ಸೊ ನಾನಂತೂ ಬೆಳಗ್ಗೆಯಿಂದ ಸಕ್ಕತ್ತಾಗಿ ಎಂಜಾಯ್ ಮಾಡಿದೆ. ನಿಮಗೆ ಜಪಾನಲ್ಲಿರುವ ಲೆಗೋ ಲ್ಯಾಂಡಿನ ಒಂದು ಚಿಕ್ಕ ತುಣುಕನ್ನು ಶೇರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನನ್ನ ರೆಗ್ಯುಲರ್ ಬ್ಲಾಗ್ಸ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ನನಗೆ ಗೊತ್ತು. ಹೋಪ್ಫುಲಿ ನಿಮಗೆ ನನ್ನ ಪ್ರಯತ್ನ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ. ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರೋ ಏನು ಪ್ರಾಬ್ಲಮ್ ಇಲ್ಲ, ಬಿದ್ದದಾಗಿ ನಿಮ್ಮ ಟೈಮಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ಟಾಪಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು.